ದುರ್ಗಾ ಇದನ್ನ ಬಿಟ್ಟು ಇನ್ನು ಏನನ್ನೂ ಯೋಚನೆ ಮಾಡೋದಿಲ್ಲ, ಯಾರ ಬಗ್ಗೆನೂ ಇಲ್ಲ. ಅವಳು ನಿನ್ನ ಬಗ್ಗೆನೂ ಯೋಚನೆ ಮಾಡಲ್ಲ ಶರತ್. ಅವಳು ನಿನ್ನ ಮೇಲೆ ಪ್ರೀತಿನೇ ಇಲ್ಲ. ಅಮ್ಮ ಹೇಳ್ತಾ ಇರೋ ಪ್ರತಿಯೊಂದು ಮಾತು ನಿಜ. ದುರ್ಗಾ ನನ್ನ ಮದುವೆ ಆಗಿದ್ದು ಹಿತಾಗೋಸ್ಕರ ಮಾತ್ರ. ನಾನೇನು ಅವಳಿಗೆ ಒಳ್ಳೆ ಗಂಡ ಆಗಿದ್ದೀನ? ಇಲ್ಲ. ಮೊದಲಿಂದನೂ ನಾನು ಅವಳನ್ನ ಯಾವಾಗಲೂ ನನ್ನಿಂದ ದೂರನೇ ಇಡ್ತಾ ಹೋದೆ. ಅವಳ ಹತ್ರ ರೂಢಾಗೆ ಬಿಹೇವ್ ಮಾಡಿದೆ ಅಷ್ಟೇ. ಯಾಕೆ ನಾನು ನಿನ್ನ ಯಾವತ್ತೂ ಪ್ರೀತಿಸಲ್ಲ ಅಂತ ಅವಳ ಮುಖಕ್ಕೆ ಹೊಡೆದಾಗ ಹೇಳಿಬಿಟ್ಟಿದ್ದೀನಿ. ಹಾಗಿರ್ಬೇಕಾದ್ರೆ ಅವಳು ಯಾಕೆ ನನ್ನ ಇಷ್ಟಪಡ್ತಾಳೆ? ನನ್ನ ಹೆಂಡತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ದುರ್ಗಾ ಮೇಲೆ ನನ್ನ ಈ ಫೀಲಿಂಗ್ಸ್ನ ಫೋರ್ಸ್ ಮಾಡೋದಕ್ಕೆ ನನಗೆ ಯಾವ ರೈಟ್ಸೂ ಇಲ್ಲ. ಅವಳು ಹಿತಾಳ ತಾಯಿಯಾಗಿ ಮಾತ್ರ ಇರ್ತೀನಿ ಅಂತ ಅಂದರೆ ನಾನು ಅದಕ್ಕೆ ಅಡ್ಡಿ ಮಾಡಲ್ಲ. ಅವಳು ಇಷ್ಟಪಟ್ಟ ಹಾಗಿರಲಿ. ಬಾಸು ಬಾಸು ಬಾಸು, ಏನಾಯ್ತು ಬಾಸು? ಯಾಕೆ ಇಷ್ಟೊಂದು ಸಪ್ಪು ಕೂತಿದ್ದೀರಾ? ಮಾಳ್ವಿಕಾ ಮೇಡಮ್ ಮೇಲಿಂದ ಬಿದ್ದಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಕಣ್ಣು ಬಿಟ್ಕೊಂಡು ಕನಸು ಕಾಣೋರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಪಾಪ ಅವ್ರಿಗೆ ವಾಸ್ತವ ಗೊತ್ತಾದಾಗಲೇ ಆ ಸತ್ಯ ಅನ್ನೋದು ಆ ಕೆಟ್ಟ ಕನಸಕ್ಕಿಂತ ತುಂಬ ಡೇಂಜರಸ್ ಅಂತ ಅರ್ಥ ಆಗುತ್ತೆ. ಬಾಸು, ನೀವು ಏನು ಮಾತಾಡ್ತಿದ್ರು ನನಗೇನು ಅರ್ಥ ಆಗ್ತಿಲ್ಲ. ಯಾರು ಕನಸು ಕಾಣ್ತಿದ್ದಾರೆ, ಯಾರು ವಾಸ್ತವ ನೋಡಬೇಕು? ಏನಿದು? ಏನು ಒಗಟು ಬಾಸು ಇದು? ಏನಿಲ್ಲ ಬಿಡು ದುರ್ಗಾ, ಏನೋ ಬಾಯಿಗೆ ಬಂತು ಹೇಳಿದೆ ಅಷ್ಟೆ. ಬಾಸು, ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ನಿನ್ಗೆ ಯಾಕೆ ಹಾಗನ್ನಿಸ್ತು? ಇನ್ನೇನು ಬಾಸು, ಕೈಯಲ್ಲಿ ಬುಕ್ ಇದೆ, ಆದರೆ ನಿಮ್ಮ ಮನಸ್ಸು ಇನ್ನೆಲ್ಲೋ ಇದೆ. ನಿಜ ದುರ್ಗಾ, ಅದು ದುರ್ಗಾ, ಐ ಆಮ್ ಸಾರಿ. ಶಾನ್ವಿ ವಿಚಾರದಲ್ಲಿ ನಾನು ನಿನ್ನ ಹತ್ರ ತುಂಬ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ. ನಾನು ನಿನ್ಮೇಲೆ ಹಾಗೆಲ್ಲ ಕೂಗಾಡಬಾರ್ದಾಗಿತ್ತು. ಪ್ಲೀಸ್, ನನಗೆ ಕ್ಷಮಿಸ್ಬಿಡು.